ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ನೀವುಗಳು ದೇವರ ವಾಕ್ಯವನ್ನು ಓದ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ದೇವರ ಆಲಯಕ್ಕೆ ಹೋಗ್ತಾ ಇದ್ದೀರಾ, ಅನೇಕ ಜನಗಳ ಮುಂದೆ ಪರಿಶುದ್ಧರಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ಶತವಿಧವಾಗಿ ಪ್ರಯತ್ನಗಳು ಮಾಡ್ತಾ ಇದ್ದೀರಾ. ಆದರೆ ನೀವು ಯಾವತ್ತಾದರೂ ಒಂಟಿಯಾಗಿ ಕುಳಿತುಕೊಂಡಾಗ ನಿಮ್ಮ ಹೃದಯವು ದೇವರ ಮುಂದೆ ಹೇಗಿದೆ ಎಂಬುದಾಗಿ ಆಲೋಚನೆ ಮಾಡಿದಿರಾ? ದೇವರ ಮುಂದೆ ನಿಮ್ಮ ಪರಿಶುದ್ಧತೆ ಎಷ್ಟಿದೆ ಎಂಬುದಾಗಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡಿದ್ದೀರಾ? ಆದರೆ ನೀವುಗಳು ಕ್ರೈಸ್ತರೆಂಬುದಾಗಿ ಅಂದುಕೊಂಡಿದ್ದೀರಾ? ಆದರೆ ಕ್ರೈಸ್ತನಿಲ್ಲದಂಥ ಜೀವಿತವನ್ನು ನೀವುಗಳು ಜೀವಿಸುವಂಥವರಾಗಿದ್ದಾರೆ ಪ್ರಿಯರೇ. ಅದಕ್ಕೆ ಪೌಲನು ಹೇಳುವಂಥವನಾಗಿದ್ದಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೆಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ನೀವೇ ಪರಿಶೋಧಿಸಿಕೊಳ್ಳಿರಿ ಎಂಬುದಾಗಿ ಪ್ರಿಯರೇ. ಯಾಕೆಂದರೆ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವುದಾದರೆ ನಮ್ಮ ಜೀವಿತಗಳು ಹೇಗಿವೆ ಎಂಬುದಾಗಿ ದೇವರಾತ್ಮನು ನಮಗೆ ತಿಳಿಸುವಂಥವನಾಗಿರ್ತಾನೆ ಪ್ರಿಯರೇ. ಆದ್ದರಿಂದಲೇ ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡವರಾಗಿ ದೇವರಿಗೆ ಮೆಚ್ಚುಗೆಯಾದಂಥ ಬದುಕನ್ನು ಕಟ್ಟಿಕೊಂಡು ದೇವರಿಗೆ ಇಷ್ಟವುಳ್ಳಂಥ ಜೀವಿತವನ್ನು ನಾವು ಜೀವಿಸಬೇಕೆಂಬುದಾಗಿ ದೇವರು ನಮ್ಮಿಂದ ಆತನು ಆಶೆ ಪಡುವಂಥವನಾಗಿದ್ದಾನೆ ಪ್ರಿಯ ಸ್ನೇಹಿತರೆ.